ಜಹೀರ್ ಖಾನ್ ಟೀಮ್ ಇಂಡಿಯಾ ಕಂಡ ಗ್ರೇಟೆಸ್ಟ್ ಲೆಫ್ಟ್ ಆರ್ಮ್ ಪೇಸರ್. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ಸುಮಾರು 8 ವರ್ಷಗಳೇ ಉರುಳಿದ್ರೂ ಎಂದಿಗೂ ಜಹೀರ್ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಬೆಂಕಿ ಬಿರುಗಾಳಿಯಂತ ಸ್ಪೆಲ್ಗಳು, ಅದ್ಭುತವಾದ ಬೌಲಿಂಗ್ ಆಕ್ಷನ್ ಕಣ್ಣಿಗೆ ಕಟ್ಟಿದಂತಿದೆ. ಲೆಜೆಂಡ್ಗಳ ಸಾಲಿನಲ್ಲಿ ಕರಿಯರ್ ಮುಗಿಸಿರುವ ಜಹೀರ್ ಕ್ರಿಕೆಟರ್ ಆಗೋ ಕನಸನ್ನ ಕಂಡಾಗ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಜಹೀರ್ ಮಹಾರಾಷ್ಟ್ರದ ಶ್ರೀರಾಮಪುರದಿಂದ ಕ್ರಿಕೆಟರ್ ಆಗೋ ಕನಸು ಕಂಡು ಮುಂಬೈಗೆ ಬಂದಾಗ ಉಳಿಯಲು ಜಾಗವೂ ಇರಲಿಲ್ಲ. ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಚಿಕ್ಕಮ್ಮ ಆ ಆಸ್ಪತ್ರೆಯಲ್ಲಿ ಉಳಿಯಲು ಒಂದು ಚಿಕ್ಕ ರೂಮ್ ಕೊಟ್ಟಿದ್ರಂತೆ. ಬೆಡ್ ಇಲ್ಲ, ದಿಂಬಿಲ್ಲ, ಚಿಕ್ಕದಾದ ಒಂದು ಬೆಡ್ಶೀಟ್ ಹೊಂದಿದ್ದ ಜಹೀರ್ 8 ತಿಂಗಳ ಕಾಲ ಆ ಒಂದೇ ಬೆಡ್ಶೀಟ್ನಲ್ಲಿ ಮಲಗುತ್ತಿದ್ದರಂತೆ. ಸರಿಯಾಗಿ ಊಟ ತಿಂಡಿಯನ್ನು ತಿನ್ನದೆ ಎಷ್ಟೋ ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿದ್ದಾರೆ ಎನ್ನುವುದು ಬಾಲ್ಯದ ಕೋಚ್ ಸುಧೀರ್ ನಾಯ್ಕ್ ನೀಡಿರೋ ಮಾಹಿತಿ. ಒಂದು ದಿನ ಕೋಚ್ಗೆ ಕರೆ ಮಾಡಿದ್ದ ಜಹೀರ್, ತಂದೆ ಚಿಕ್ಕಮ್ಮನಿಂದ ಅವನ ಖರ್ಚನ್ನ ಸಂಭಾಳಿಸಲು ಆಗ್ತಾ ಇಲ್ಲ, ಅವನಿಗೆ ಊಟ ತಿಂಡಿಯನ್ನು ಹಾಕುವುದು ಕಷ್ಟವಾಗ್ತಾ ಇದೆ ಎಂದು ಹೇಳಿದ್ರಂತೆ. ಆ ಬಳಿಕ ಕೋಚ್ ಜಹೀರ್ ಖಾನ್ ರನ್ನ 5,000 ಸಂಬಳಕ್ಕೆ ಕೆಲಸವೊಂದಕ್ಕೆ ಸೇರಿಸಿದ್ರಂತೆ. ಜೊತೆಗೆ ತಮ್ಮ ಅಕಾಡೆಮಿಯಲ್ಲೇ ಫಂಡ್ ರೈಸ್ ಮಾಡಿ ಬೌಲಿಂಗ್ ಶೂ ಕೊಡಿಸಿದ್ರಂತೆ. ಆಗ ಎಲ್ಲರಿಗೂ ಇವನ ಮೇಲೆ ದುಡ್ಡು ಹಾಕಿದ್ರೆ ಮೋಸವಿಲ್ಲ ಎಂದಿದ್ರಂತೆ. ಅದರಂತೆ ಹಾರ್ಡ್ ವರ್ಕ್ ಮಾಡಿ ಛಲದಿಂದ ಗುರಿ ಮುಟ್ಟಿದ್ದ ಜಹೀರ್ ಕೋಚ್ ಇಟ್ಟ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಈಗ ಇತಿಹಾಸ.